ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅಳಿಬೇಕಂತ ಹೇಳಿದ್ರೆ ಅವನು ತನ್ನ ಜೀವಮಾನ ಅಂತ ಹೇಳಿದ್ರೆ ಅವನ ಅರ್ನಿಂಗ್ ಪೀರಿಯಡ್ ಅಲ್ಲಿ ಈಗಿನ ಇನ್ಕಮ್ಗೆ ತಕ್ಕಂತೆ ಎಷ್ಟು ಗಳಿಸಬಲ್ಲ ಅನ್ನೋದು ಅವನ ಮೌಲ್ಯವಾಗಿರುತ್ತೆ. ಈ ಮೌಲ್ಯಕ್ಕೆ ಸರಿಸಮಾನವಾಗಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ಹೊಂದಿರೋದು ಸಹ ಅಷ್ಟೇ ಪ್ರಮುಖವಾಗಿರುತ್ತೆ. ಆದ್ದರಿಂದ ಅತಿ ಕಡಿಮೆ ಪ್ರೀಮಿಯಂ ಅಲ್ಲಿ ಹೆಚ್ಚಿನ ಇನ್ಶೂರೆನ್ಸ್ ಕವರ್ನ ಪಡ್ಕೋಬೇಕಂತ ಹೇಳಿದ್ರೆ ಇರುವ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ LICಯ ಸರಳ್ ಜೀವನ್ ಬಿಮಾ ಪಾಲಿಸಿ ಟೇಬಲ್ ನಂಬರ್ 859 ಸಹ ಒಂದು. ಇದರಲ್ಲಿ ಅಂದಾಜು ಪ್ರತಿ ತಿಂಗಳ 300 ರೂಪಾಯಿ ಪ್ರೀಮಿಯಂ ಕಟ್ಟೋದ್ರಿಂದ 10 ಲಕ್ಷ ರೂಪಾಯಿಗಳ ಲೈಫ್ ಇನ್ಶೂರೆನ್ಸ್ ಕವರ್ ಅನ್ನ ಮುಂದಿನ 40 ವರ್ಷಗಳವರೆಗೂ ಪಡ್ಕೊಳ್ಳೋಕೆ ಅವಕಾಶ ಇದೆ. ಬನ್ನಿ ಸ್ನೇಹಿತರೆ, ಈ ಪಾಲಿಸಿ ಕುರಿತು ಸಂಪೂರ್ಣ ವಿವರನ ತಿಳಿಸ್ಕೊಡ್ತೀನಿ. ಈ ಪಾಲಿಸಿಯಲ್ಲಿ ಸಿಗುವಂತ ಬೆನಿಫಿಟ್ಸ್ ಅಲ್ಲಿ ಮೊದಲನೇದಾಗಿ ಡೆತ್ ಬೆನಿಫಿಟ್ಸ್. ಸ್ನೇಹಿತರೆ, ಈ ಪಾಲಿಸಿಯಲ್ಲಿ ಪಾಲಿಸಿ ಮಾಡಿಸಿದ ಡೇಟ್ ಇಂದ ಮುಂದಿನ 45 ದಿನಗಳವರೆಗೂ ವೇಟಿಂಗ್ ಪೀರಿಯಡ್ ಇರುತ್ತೆ. ಈ ವೇಟಿಂಗ್ ಪೀರಿಯಡ್ ಅಲ್ಲಿ ಏನಾದ್ರೂ ಡೆತ್ ಆಯ್ತು ಅಂತ ಹೇಳಿದ್ರೆ ನಾರ್ಮಲ್ ಡೆತ್ಗೆ GST ಪೋರ್ಷನ್ ನ ಬಿಟ್ಟು 100% ಕಟ್ಟಿರುವ ಪ್ರೀಮಿಯಂ ನ ನಾಮಿನಿಗೆ ರೀಫಂಡ್ ಮಾಡ್ತಾರೆ. ಒಂದೊಮ್ಮೆ ಆಕ್ಸಿಡೆಂಟಲ್ ಡೆತ್ ಆದ್ರೆ ಈ ವೇಟಿಂಗ್ ಪೀರಿಯಡ್ ರಿಸ್ಟ್ರಿಕ್ಷನ್ ಅಪ್ಲೈ ಆಗಲ್ಲ. ಹಾಗೆ ವೇಟಿಂಗ್ ಪೀರಿಯಡ್ ಕಂಪ್ಲೀಟ್ ಆದ ನಂತರ ಅಂದ್ರೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಇಂದ 45 ಡೇಸ್ ಆದ ನಂತರ ಡೆತ್ ಆಯ್ತು ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ನ ನಾಮಿನಿಗೆ ಕೊಡ್ತಾರೆ. ಈ ಸಮ್ ಅಶ್ಯೂರ್ಡ್ ಆನ್ ಡೆತ್ ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಮೊದಲನೇದಾಗಿ ಅನುಲೈಸ್ ಪ್ರೀಮಿಯಂ ಆಗಿದ್ರೆ 10 ಟೈಮ್ಸ್ ಆಫ್ ಅನುಲೈಸ್ ಪ್ರೀಮಿಯಂ ನೋಡ್ತಾರೆ. ಸಿಂಗಲ್ ಪ್ರೀಮಿಯಂ ಆಗಿದ್ರೆ 125% ಆಫ್ ಸಿಂಗಲ್ ಪ್ರೀಮಿಯಂ ನೋಡ್ತಾರೆ. ಎರಡನೇದಾಗಿ 105% ಆಫ್ ಟೋಟಲ್ ಪ್ರೀಮಿಯಂ ನೋಡ್ತಾರೆ. ಮೂರನೇದಾಗಿ ಅಬ್ಸಲ್ಯೂಟ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ನ ನೋಡ್ತಾರೆ. ಈ ಮೂರರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ನಾಮಿನಿಗೆ ಸೆಟ್ಲ್ ಮಾಡ್ತಾರೆ. ಈ ಅಬ್ಸಲ್ಯೂಟ್ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅನ್ನೋದು ಈ ಪಾಲಿಸಿಯಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ ಗೆ ಈಕ್ವಲ್ ಆಗಿರುತ್ತೆ. ಹಾಗೆ ಈ ಪಾಲಿಸಿಯಲ್ಲಿ ಪಾಲಿಸಿ ಟರ್ಮ್ ಮುಗಿದ ನಂತರ ಮೆಚುರಿಟಿ ಆಗುತ್ತೆ. ಮೆಚುರಿಟಿಯಲ್ಲಿ ಯಾವುದೇ ಮಾನಿಟರಿ ಬೆನಿಫಿಟ್ ಸಿಗಲ್ಲ. ಈ ಪಾಲಿಸಿಯಲ್ಲಿ ಕವರೇಜ್ ಪೀರಿಯಡ್ ಮುಗಿದ ನಂತರನೂ ಜೀವಂತವಾಗಿದ್ದು ಆರೋಗ್ಯವಾಗಿದ್ರೆ ಅದೇ ಒಂದು ಮೆಚುರಿಟಿ ಬೆನಿಫಿಟ್ ಅಂತ ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಪಾಲಿಸಿನ ಪಡ್ಕೋಬೇಕಂತ ಹೇಳಿದ್ರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಏನೇನ್ ಕಂಡೀಷನ್ಸ್ ರಿಸ್ಟ್ರಿಕ್ಷನ್ಸ್ ಇದೆ ನೋಡೋಣ. ಮೊದಲನೇದಾಗಿ ಈ ಪಾಲಿಸಿಯಲ್ಲಿ ಇನ್ಶೂರೆನ್ಸ್ ಕವರ್ ನ ಆಪ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಮಿನಿಮಮ್ 5 ಲಕ್ಷ ಆಪ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ 50,000 ಮಲ್ಟಿಪಲ್ ಅಲ್ಲಿ 25 lakhs ವರೆಗೂ ಮ್ಯಾಕ್ಸಿಮಮ್ ಕವರೇಜ್ ನ ತಗೋಬಹುದು. ಅದಕ್ಕಿಂತಲೂ ಜಾಸ್ತಿ ಕವರೇಜ್ ಬೇಕು ಅಂತ ಹೇಳಿದ್ರೆ ಜೀವನ್ ಅಮರ್ ಪಾಲಿಸಿನ ಪಡ್ಕೋಬಹುದು. ಹಾಗೆ ಈ ಪಾಲಿಸಿನ ಪಡ್ಕೋಬೇಕು ಅಂತ ಹೇಳಿದ್ರೆ ಮಿನಿಮಮ್ ಏಜ್ 18 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ. ಮ್ಯಾಕ್ಸಿಮಮ್ 65 ಇಯರ್ಸ್ ಲಾಸ್ಟ್ ಬರ್ತ್ಡೇ ವರೆಗೂ ಕೊಡಬಹುದು. ಅಂದ್ರೆ 66 ಬರ್ತ್ಡೇ ಆಗೋ ಒಳಗಡೆ ತಗೋಬಹುದು. ಹಾಗೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ಅಂತ ಹೇಳಿದ್ರೆ ಕವರ್ ಸೀಸಿಂಗ್ ಏಜ್ 70 ಇಯರ್ಸ್ ಲಾಸ್ಟ್ ಬರ್ತ್ಡೇ ವರೆಗೂ ಕವರೇಜ್ ಕೊಡಬಹುದು. ಹಾಗೆ ಈ ಪಾಲಿಸಿಯಲ್ಲಿ ಮಿನಿಮಮ್ 5 ಇಯರ್ಸ್ ಟರ್ಮ್ ಇಂದ ಮ್ಯಾಕ್ಸಿಮಮ್ 40 ಇಯರ್ಸ್ ವರೆಗೂ ಕವರೇಜ್ ಕೊಡಬಹುದು. ಹಾಗೆ ಪ್ರೀಮಿಯಂ ಪೇಯಿಂಗ್ ಟರ್ಮು 3 ತರ ಆಪ್ಷನ್ಸ್ ಇರುತ್ತೆ. ಒಂದು ರೆಗ್ಯುಲರ್ ಪ್ರೀಮಿಯಮ್, ಇನ್ನೊಂದು ಲಿಮಿಟೆಡ್ ಪ್ರೀಮಿಯಮ್, ಮೂರನೇದಾಗಿ ಸಿಂಗಲ್ ಪ್ರೀಮಿಯಂ. ರೆಗ್ಯುಲರ್ ಪ್ರೀಮಿಯಂ ಅಲ್ಲಿ ಪಾಲಿಸಿ ಟರ್ಮ್ ಏನಿರುತ್ತೋ ಅಲ್ಲಿವರೆಗೂ ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಲಿಮಿಟೆಡ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಲ್ಲಿ 5 ಇಯರ್ಸ್ ಆಪ್ಟ್ ಮಾಡ್ಕೋಬಹುದು, ಇಲ್ಲ 10 ಇಯರ್ಸ್ ಆಪ್ಟ್ ಮಾಡ್ಕೋಬಹುದು. ಸಿಂಗಲ್ ಪ್ರೀಮಿಯಂ ಅಂದ್ರೆ ಒಂದೇ ಸಾರಿ ಪ್ರೀಮಿಯಂ ಕಟ್ಟಿದ್ರೆ ಆಗೋಗುತ್ತೆ. ಹಾಗೆ ಪೇಮೆಂಟ್ ಆಫ್ ಪ್ರೀಮಿಯಂ ನ ಇಯರ್ಲಿ, ಹಾಫ್ ಇಯರ್ಲಿ, ಮಂತ್ಲಿ ಮೋಡ್ ಅಲ್ಲಿ ಆಪ್ಟ್ ಮಾಡ್ಕೋಬಹುದು. ಮಂತ್ಲಿಯಲ್ಲಿ ನಾಚ್ ಅಥವಾ ಈ ನಾಚ್ ಮೋಡ್ ಅಲ್ಲಿ ಕಟ್ಕೊಂಡು ಹೋಗಬಹುದು. ಹಾಗೆ ಗ್ರೇಸ್ ಪೀರಿಯಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಂತ್ಲಿ ಮೋಡ್ ಆಗಿದ್ರೆ 15 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಬೇರೆ ಎಲ್ಲಾ ಮೋಡ್ಗೂ 30 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಪಾಲಿಸಿಯಲ್ಲಿ ಯಾವ ಏಜ್ ಅವ್ರಿಗೆ ಎಷ್ಟೆಷ್ಟು ಪ್ರೀಮಿಯಂ ನ ಚಾರ್ಜ್ ಮಾಡ್ತಾರೆ ಅನ್ನೋದನ್ನ ಈ ಸ್ಯಾಂಪಲ್ ಇಲ್ಲಸ್ಟ್ರೇಷನ್ ಪ್ರಕಾರ ನೋಡೋಣ. ಇದರಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ 5 lakhs ಅಂತ ತಗೊಂಡ್ರೆ ಇದರಲ್ಲಿ ಏಜ್ ನ 30 ಅಂತ ಕನ್ಸಿಡರ್ ಮಾಡಿದ್ದಾರೆ. ಪಾಲಿಸಿ ಟರ್ಮ್ ನ 20 ಅಂತ ಕನ್ಸಿಡರ್ ಮಾಡಿದ್ದಾರೆ. ರೆಗ್ಯುಲರ್ ಪ್ರೀಮಿಯಂ ಆದ್ರೆ 2095, ಲಿಮಿಟೆಡ್ ಅಂದ್ರೆ 10 ಇಯರ್ಸ್ ಟರ್ಮ್ ಆದ್ರೆ 3010 ರೂಪೀಸ್, 5 ಇಯರ್ಸ್
ಲಿಮಿಟೆಡ್ ಟರ್ಮ್ ಆದರೆ 4,955, ಹಾಗೆ ಸಿಂಗಲ್ ಪ್ರೀಮಿಯಂ ಆದರೆ 20,310 rupees ಎಕ್ಸ್ಕ್ಲೂಡಿಂಗ್ GST ಪ್ರೀಮಿಯಂನ ಕಟ್ಟಬೇಕಾಗತ್ತೆ. ಟರ್ಮ್ ಇನ್ಶೂರೆನ್ಸ್ ಆದರೆ ಈ GST ರೇಟು ಪ್ರೆಸೆಂಟ್ ರೇಟ್ ಆಫ್ ಟ್ಯಾಕ್ಸ್ ಪ್ರಕಾರ 18% ಇದೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದರಲ್ಲಿ ಬೇಸಿಕ್ ಸಮ್ ಅಶ್ಯೂರ್ಡ್ 10 lakhs, ಪಾಲಿಸಿ ಟರ್ಮ್ನ 25 yearsನ ತಗೊಂಡಿದ್ದಾರೆ. ಇದರಲ್ಲಿ 25 years ಏಜ್ ಅವರಾದರೆ ಮಂತ್ಲಿ 331 rupees ಚಾರ್ಜ್ ಆಗುತ್ತೆ. ಹಾಗೆ ಅದು ಇನ್ಕ್ರೀಸ್ ಆಗ್ತಾ 45 years ಅವರಿಗೆ 1,001 rupees ಪರ್ ಮಂತ್ ಪ್ರೀಮಿಯಂ ಚಾರ್ಜ್ ಆಗುತ್ತೆ. ಹಾಗೆ ಈ ಪಾಲಿಸಿಯಲ್ಲಿ ಕಟ್ಟಬೇಕಾದ ಪ್ರೀಮಿಯಂ ಬರ್ಡನ್ನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ರಿಬೇಟ್ಸ್ ಅಂಡ್ ಲೋಡಿಂಗ್ಸ್ ಇದೆ. ಮೊದಲನೇದಾಗಿ ಮೋಡ್ ಲೋಡಿಂಗ್ಸು, ಮೊದಲೇ ಮೋಡ್ ರಿಬೇಟ್ ಅಂತ ಕೊಡ್ತಾ ಇದ್ರು. ಈ ಪಾಲಿಸಿಯಲ್ಲಿ ಮೋಡ್ ಲೋಡಿಂಗ್ಸ್ ಇದೆ. ಇಯರ್ಲಿ ಕಟ್ಟಿದ್ರೆ ಯಾವುದೇ ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಬೇಕಂತಿರಲ್ಲ. ಹಾಫ್ ಇಯರ್ಲಿ ಕಟ್ಟಿದ್ರೆ 2% ಅಡಿಷನಲ್ ಪ್ರೀಮಿಯಂನ ಕಟ್ಟಬೇಕಾಗತ್ತೆ. ಹಾಗೆ ಮಂತ್ಲಿ ಕಟ್ಟಿದ್ರೆ ಟ್ಯಾಬ್ಲರ್ ಪ್ರೀಮಿಯಂ ಮೇಲೆ 3% ಅಡಿಷನಲ್ ಪ್ರೀಮಿಯಂನ ಕಟ್ಟಬೇಕಾಗತ್ತೆ. ಈಗ ಲೋಡಿಂಗ್ಸ್ನ ತಿಳ್ಕೊಂಡ್ವಿ. ಈಗ ರಿಬೇಟ್ನ ತಿಳ್ಕೊಳ್ಳೋಣ. ಹೈ ಸಮ್ ಅಶ್ಯೂರ್ಡ್ ರಿಬೇಟ್ ಅಂತ ಕೊಡ್ತಾರೆ. ಇದರಲ್ಲಿ ಸಮ್ ಅಶ್ಯೂರ್ಡ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ಕಟ್ಟೋ ಪ್ರೀಮಿಯಂ ಮೇಲೆ ಡಿಸ್ಕೌಂಟ್ನ ಪಡ್ಕೋಬಹುದು. ಇದರಲ್ಲಿ 10 ಲಕ್ಷದ ಒಳಗಡೆವರೆಗೂ ಯಾವುದೇ ಡಿಸ್ಕೌಂಟ್ ಇರಲ್ಲ. 10 ರಿಂದ 14.5 ಲಕ್ಷದವರೆಗೂ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ 10 ಪೈಸೆ ಕಮ್ಮಿ ಆದರೆ 15 ರಿಂದ 19.5 ಲಕ್ಷದವರೆಗೂ 20 ಪೈಸೆ ಪ್ರತಿ 1000 ಮೇಲೆ ಕಮ್ಮಿ ಆಗುತ್ತೆ. 20 ರಿಂದ ಮೇಲೆ ಆದರೆ 25 ಪೈಸೆ ಅಂತೆ ಕಮ್ಮಿ ಮಾಡ್ತಾರೆ. ಒಂದೊಮ್ಮೆ ಗ್ರೇಸ್ ಪೀರಿಯಡ್ ಒಳಗೆ ಪ್ರೀಮಿಯಂನ ಕಟ್ಟಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. ಈ ಲ್ಯಾಪ್ಸ್ ಪಾಲಿಸಿನ ರಿವೈವಲ್ ಮಾಡೋಕ್ಕೆ FUP ಡೇಟ್ ಇಂದ 5 years ವರೆಗೂ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಪ್ರೀಮಿಯಂ ಡ್ಯೂನ ಇಂಟ್ರೆಸ್ಟ್ ಜೊತೆಗೆ ಕಟ್ಟಿ ರಿವೈವಲ್ ಮಾಡಿಸ್ಕೋಬಹುದು. ಈ ರೀತಿ ರಿವೈವಲ್ನ FUP ಡೇಟ್ ಇಂದ 30 to 60 days ಒಳಗಡೆನೆ ಮಾಡಿಸ್ಕೊಂಡ್ರೆ ಬರೀ DGH ಕೊಟ್ಟರೆ ಸಾಕಾಗತ್ತೆ. ಅದ್ರ ನಂತರ ಆದರೆ ಮೆಡಿಕಲ್ ರಿಕ್ವೈರ್ಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗೆ ಪಾಲಿಸಿಯಲ್ಲಿ ಸರೆಂಡರ್ ವ್ಯಾಲ್ಯೂ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಸರೆಂಡರ್ ವ್ಯಾಲ್ಯೂ ಸಿಗಲ್ಲ. ಹಾಗೆ ಈ ಪಾಲಿಸಿಯಲ್ಲಿ ಪಾಲಿಸಿ ಕ್ಯಾನ್ಸಲೇಷನ್ ವ್ಯಾಲ್ಯೂ ಅಂತ ಇರುತ್ತೆ. ಒಂದೊಮ್ಮೆ ಲಿಮಿಟೆಡ್ ಅಥವಾ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಆಗಿದ್ದು ಪಾಲಿಸಿ ಟರ್ಮ್ ಅಲ್ಲಿ ಸರೆಂಡರ್ ಮಾಡಿದ್ರೆ ಇನ್ನೂ ಕಟ್ಟಬೇಕಿರುವಂತ ಪಾಲಿಸಿ ಟರ್ಮ್ ಅನ್ನ ಈ ಪಾಲಿಸಿಯಲ್ಲಿ ಒರಿಜಿನಲಿ ಕಟ್ಟಬೇಕಾಗಿರುವಂತ ಟೋಟಲ್ ಪಾಲಿಸಿ ಟರ್ಮ್ ಇಂದ ಡಿವೈಡ್ ಮಾಡಿ ಅದನ್ನ ಸಿಂಗಲ್ ಪ್ರೀಮಿಯಂ ಪಾಲಿಸಿ ಆಗಿದ್ರೆ ಸಿಂಗಲ್ ಪ್ರೀಮಿಯಂ ಜೊತೆಗೆ ಮಲ್ಟಿಪ್ಲೈ ಮಾಡ್ತಾರೆ. ಲಿಮಿಟೆಡ್ ಪ್ರೀಮಿಯಂ ಪಾಲಿಸಿ ಆಗಿದ್ರೆ ಟೋಟಲ್ ಪ್ರೀಮಿಯಂ ಪೇಡ್ ಇಂದ ಮಲ್ಟಿಪ್ಲೈ ಮಾಡಿ ಅದ್ರ 70% ಅಮೌಂಟ್ ನ ಸರೆಂಡರ್ ವ್ಯಾಲ್ಯೂ ಆಗಿ ಕೊಡ್ತಾರೆ. ಈ ಪಾಲಿಸಿಯಲ್ಲಿ ಯಾವುದೇ ಪಾಲಿಸಿ ಲೋನ್ ಸಿಗಲ್ಲ. ಪಾಲಿಸಿ ರಿಸೀವ್ ಆದ ನಂತರ 15 days ಪ್ರೀಲುಕ್ ಪೀರಿಯಡ್ ಇರುತ್ತೆ. ಇನ್ ಕೇಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡಬಹುದು. ಹಾಗೆ ಈ ಪಾಲಿಸಿಯಲ್ಲೂ ಸಹ ಸೂಸೈಡ್ ಕ್ಲಾಸು. ಇದರಲ್ಲಿ ಫಸ್ಟ್ 1 year ಒಳಗಡೆ ಸೂಸೈಡ್ ಆದರೆ ಅಪ್ ಟು ದಿ ಎಕ್ಸ್ಟೆಂಟ್ ಆಫ್ 80% ಆಫ್ ಪ್ರೀಮಿಯಂ ಪೇಡ್ ಮಾತ್ರ ಕ್ಲೇಮ್ನ ಎಂಟರ್ಟೈನ್ ಮಾಡ್ತಾರೆ. 1 year ನಂತರ ಸೂಸೈಡ್ ಮಾಡ್ಕೊಂಡ್ರು 100% ಕ್ಲೇಮ್ ಸಿಗುತ್ತೆ. ಸ್ನೇಹಿತರೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಹೊಸ ಕಾನ್ಸೆಪ್ಟ್ ಜೊತೆಗೆ ತಮ್ಮನ್ನ ಭೇಟಿ ಆಗ್ತೇನೆ. ಧನ್ಯವಾದಗಳು ಸ್ನೇಹಿತರೆ.